ಅಗ್ರಜ, ಹೊರಗಡೆ ಜೋರ್ ಮಳೆ ಬರ್ತಿದೆ. ನೀನೆಲ್ಲೂ ಮಳೆ ಸಿಗಾಕೊಂಡಿಲ್ಲ ತಾನೆ? ನಾನು ನಿನ್ ಜೊತೆನೆ ಮಾತಾಡ್ತಿರೋದು. ನಿನಗಿನ್ನೂ ನನ್ನ ಮೇಲೆ ಕೋಪ ಹೋಗಿಲ್ವಾ? ಸುಮ್ಮನೆ ಪ್ರಿಟೆಂಡ್ ಮಾಡಬೇಡ ವಿಕ್ರಾಂತ್. ನಿನಗೆ ನನ್ನ ಫೀಲಿಂಗ್ಸ್ ಮ್ಯಾಟರ್ ಆಗುತ್ತೆ ಅನ್ನೋ ರೀತಿಯಲ್ಲಿ ಮಾಡಬೇಡ ವಿಕ್ರಾಂತ್. ಒಂದು ಮಾತಿದೆ, ನಮ್ಮ ಮಾತುಗಳಿಗಿಂತ ನಾವು ಮಾಡೋ ಕೆಲಸ ನಮ್ಮ ಬಗ್ಗೆ ಹೆಚ್ಚು ಹೇಳುತ್ತೆ ಅಂತ. ಅಲ್ಲ, ನಾನು ಯಾಕೆ ಹಾಗೆ ಮಾಡಿದ್ದೀನಿ ಅಂತ ನಿನಗೆ ಹೇಳಿದ್ದೀನಲ್ವಾ ಅಗ್ರಜ? ನೀನಷ್ಟೇ ಅಲ್ಲ, ನೀನು ಮಾಡಿರೋ ಕೆಲಸ ಕೂಡ ನಿನ್ನ ಬಗ್ಗೆ ತುಂಬಾನೇ ಹೇಳಿದೆ. ಅಗ್ರಜ, ನಿಂತ್ಕೋ. ವಿಕ್ರಾಂತ್, ಹ್ಯಾಂಡ್ಸ್ ಆಫ್ ಮೀ. ಜಾಡ್ಬಿಡು. ನಾನು ಬಿಡಲ್ಲ. ಅದೇನಂತ ಕ್ಲಿಯರ್ ಮಾಡು. ಬೆನ್ನಿಗೆ ಚೂರಿ ಹಾಕೋರ್ ಜೊತೆ ನಾನು ಮಾತಾಡೋದಿಲ್ಲ. ಅಗ್ರಜ ಪ್ಲೀಸ್, ನಾನು ಅಂತ ಕೆಲಸ ಮಾಡಿಲ್ಲ. ಧ್ರುವ ಅಮೂಲ್ಯನ ಮನೇಲಿ ಇರೋದ್ರಿಂದ ಅವ್ನು ಸೇಫ್ ಆಗಿರ್ತಾನೆ ಅನ್ನೋ ನೆಮ್ಮದಿ ನನಗಿತ್ತು. ಅದಕ್ಕೆ ಸುಮ್ಮನಾದೆ. ಅಷ್ಟಕ್ಕೂ ನಾನೇನಾದ್ರೂ ನಿನಗೆ ಅವನ ಬಗ್ಗೆ ಹೇಳಿದ್ರೆ ನೀನು ಅಮ್ಮು ಮನೆಯಿಂದನೂ ಆಚೆ ಆಗ್ತೀಯ ಅನ್ನೋ ಭಯ ನನಗಿತ್ತು. ನಿನ್ ಮೇಲೆ ಎಷ್ಟು ಪ್ರೀತಿ ಇದೆಯೋ ಅವನ ಮೇಲೂ ಅಷ್ಟೇ ಇರುತ್ತೆ ಅಲ್ವಾ? ಪ್ಲೀಸ್ ಅಗ್ರಜ, ಮಾತಾಡು. ನೀನ್ ನನಗೆ ಬೈ ಇಲ್ಲ ಜಗಳ ಆಡು, ಬೇಕಿದ್ರೆ ಒಂದು ಏಟ್ ಹೊಡೆದ್ಬಿಡು. ಆದ್ರೆ ಸುಮ್ಮನೆ ಮಾತ್ರ ಇರ್ಬೇಡ. ಅದನ್ನ ನನ್ನಿಂದ ತಡ್ಕೊಳಕ್ ಆಗಲ್ಲ ಅಗ್ರಜ. ಕೋಪ ಇದ್ರೆ ಹೊಡೆದ್ಬಿಡು ಅಗ್ರಜ. ಕೋಪ ಇದ್ರೆ ಹೊಡಿ ಹೊಡಿ. ಜಸ್ಟ್ ಸ್ಟಾಪ್ ಇಟ್. ಏನು ಹುಚ್ಚಿಡ್ತಿದ್ಯಾ ನಿನಗೆ? ನೀನು ನನ್ನ ಜೊತೆ ಮಾತಾಡೋದು ಇಲ್ಲ, ನನ್ನ ಮುಟ್ಟೋದು ಇಲ್ಲ ಅಂದ್ರೆ ನನ್ನ ಮೇಲೆ ಕೋಪ ಇದೆ ಅಂತ ಅರ್ಥ. ಆ ಕೋಪ ಈ ರೀತಿ ಹೋಗುತ್ತೆ ಅಂದ್ರೆ ಹೊಡಿ ಅಗ್ರಜ, ಹೊಡಿ ಹೊಡಿ. ಏ ವಿಕ್ರಾಂತ್, ಸ್ಟಾಪ್ ಇಟ್. ನೋವಾಗುತ್ತೋ ನಿನಗೆ? ಮನ್ಸಲ್ಲಿ ಇಷ್ಟೊಂದು ಪ್ರೀತಿ ಇಟ್ಕೊಂಡು ಯಾಕೆ ಹೀಗಾಡ್ತಿ ಅಗ್ರಜ? ನನಗೊಂದು ಸಣ್ಣ ನೋವಾದ್ರೂ ನಿನ್ನ ಕೈಲಿ ತಡ್ಕೊಳಕ್ ಆಗಲ್ಲ ಅಲ್ವಾ? ನೀನ್ ನನ್ನ ಜೊತೆ ಮಾತಾಡಲಿಲ್ಲ ಅಂದ್ರೆ ಇದಕ್ಕಿಂತ 1000 ಪಟ್ಟು ನೋವಾಗುತ್ತೆ ಅಗ್ರಜ. ನನ್ನಿಂದ ದೊಡ್ಡ ತಪ್ಪಾಗುತ್ತೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಪ್ಲೀಸ್. ಪ್ಲೀಸ್ ಅಗ್ರಜ. ವಿಕ್ರಾಂತ್, ನನ್ಗೆ ಅಮ್ಮೂಲ್ಯ ಅಂದ್ರೆ ಇಷ್ಟ. ಬಾರಿ ಇಷ್ಟ ಅಲ್ಲ, ನನ್ನ ಪ್ರಾಣ ಅಂತ ಬೇಕಾದ್ರೂ ಅನ್ಕೊಳ್ಳಿ. ನಾನು ನನ್ನ ಜೀವಕ್ಕಿಂತ ಹೆಚ್ಚಾಗಿ ಅಮ್ಮೂಲ್ಯನ ಪ್ರೀತಿಸ್ತಾ ಇದ್ದೆ. ನನ್ನ ಜೀವನದಲ್ಲಿ ಅಮೂಲ್ಯ ಬೇಕೇ ಬೇಕು ಬಸ್ರಂಗೆ. ನನ್ನ ಜೀವನದಲ್ಲಿ ಅಮೂಲ್ಯ ಬೇಕೇ ಬೇಕು ಬಸ್ರಂಗೆ. ಸುಳ್ಳೆ ಪುಳ್ಳೆ, ಸಾರಿ ಕಣೋ. ನನ್ನ ದಡ್ಡಿ ಬರೀ ದಡ್ಡಿ ಅಲ್ಲ, ಶತ ದಡ್ಡಿ. ನನಗೆ ಈಗ ಅರ್ಥ ಆಗ್ತಿದೆ ನೀನು ಅವತ್ತು ಆಫೀಸಿಗೆ ಬೇಗ ಬರಕ್ಕೆ ಹೇಳಿ ಯಾಕೆ ಅಷ್ಟೊಂದೆಲ್ಲ ಅರೇಂಜ್ಮೆಂಟ್ಸ್ ಮಾಡಿದ್ದೆ ಅಂತ. ಅಯ್ಯೋ, ಇದು ನಿಜಾನೇ. ದೇವ್ರೇ, ನನಗೆ ನಂಬೋದಕ್ಕೆ ಆಗ್ತಿಲ್ಲ. ಮನ್ಸಲ್ಲಿ ದೊಡ್ಡ ಆಸೆ ಇತ್ತು, ಈಗಲೂ ಇದೆ. ಆದರೆ ಈ ಹೆಸರು ಮುಂದೊಂದು ದಿನ ನಿಜ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇರಲಿಲ್ಲ. ಹಾಗಾಗ್ಬೋದು ಅಂತ ಅನ್ಕೊಳ್ಳೋದು ಬಿಟ್ಬಿಟ್ಟಿದ್ದೆ.
ನನಗೆ ನಾನೇ ಬೈಕೋತಿದ್ದೀನಿ ಅಂತ ಖುಷಿ ಪಡಬೇಡ. ನೀನೇನು ಭಾರಿ ಬುದ್ಧಿವಂತ ಅಲ್ಲ, ನೀನು ದಡ್ಡನೇ. ಇಷ್ಟು ದಿನ ಆದರೂ ಲವ್ ಯು ಅಂತ ಹೇಳೋಕ್ಕಾಗಿಲ್ಲ ನಿನಗೆ. ಈಗ ಹೇಳಿಲ್ಲ ಅಂದರೂ ಮುಂದೆ ಒಂದಿನ ಹೇಳೇ ಹೇಳ್ತೀಯ. ಈಗ ಕಾಯೋದ್ರಲ್ಲೂ ಒಂಥರ ಮಜಾ ಇದೆ. ನೀನು ಯಾವತ್ತು ನನಗೆ ಪ್ರಪೋಸ್ ಮಾಡ್ತೀಯಾ, ಅದಕ್ಕೆ ನಾನು ಹೇಗೆ ರೆಸ್ಪಾಂಡ್ ಮಾಡ್ತೀನಿ ಅಂದರೆ ನೀನು ಶಾಕ್ ಆಗಿ ಹೋಗ್ತೀಯ. ಈ ಅಮ್ಮು ಅಂದರೆ ಏನು ತಮಾಷೆನಾ? ಹೇಳಿ ಕೇಳಿ ನಾನು ನಿನ್ನ ಪಚಾರಿ ಅಲ್ವಾ, ಸುಳ್ಳೆ ಪುಳ್ಳೆ. ಅಣ್ಣ ನನ್ನ ಹತ್ರ ಮಾತಾಡ್ತಾರೆ, ನಿನ್ನ ಹತ್ರ ಮಾತಾಡೋ ಅಂತ ಉಟ್ಕೊಂಡಿದ್ದೆಲ್ಲ ಇವಾಗ ಸಮಾಧಾನನಾ? ಹಾಗಾದ್ರೆ ನಮ್ಮಿಬ್ಬರ ಮಧ್ಯೆ ಸರಿ ಇಲ್ಲ ಅಂತ ನಿನಗೆ ಗೊತ್ತಿತ್ತ? ಹಲೋ ಬ್ರದರ್, ನಾನ್ ನಿಮ್ ತಂಗಿ ಕಣಪ್ಪ. ನಿಮ್ ಮಧ್ಯೆ ಏನೂ ಸರಿ ಇಲ್ಲ ಅಂತಾನೂ ಗೊತ್ತಿತ್ತು, ಮತ್ತೆ ಈಗ ಸರಿ ಆಗ್ತೀರಾ ಅಂತಾನೂ ಗೊತ್ತಿತ್ತು. ಹೇಳಿ ಕೇಳಿ ನೀವ್ ಅಂತಮ್ಮಾಸಲ್ವಾ? ದೂರ ಇರಕ್ ಚಾನ್ಸೇ ಇಲ್ಲ. ಅಗ್ರಜ, ಐ ಲವ್ ಯು ಮ್ಯಾನ್, ಬಟ್ ಐ ಆಮ್ ಸಾರಿ. ಬಿಡು ವಿಕ್ರಾಂತ್, ಇಟ್ಸ್ ರಿಯಲಿ ಕೂಲ್. ನಾನು ತುಂಬ ಅಗ್ರೆಸಿವ್ ಆಗಿ ಬಿಹೇವ್ ಮಾಡಿದೆ, ಅದು ತಪ್ಪಿದೆ. ಈಗೆಲ್ಲ ಸರಿ ಹೋದಲ್ಲ, ಆ ವಿಷಯದ ಬಗ್ಗೆ ಮಾತಾಡೋದಕ್ಕೆ ನನಗೆ ಇಷ್ಟ ಇಲ್ಲ. ಸ್ಟಾಪ್ ಇಟ್. ಅಯ್ಯೋ, ಇದೇನಿದು ವಸಿಷ್ಠ ಕಾಂದನ್ ಕುಡಿಗಳೆಲ್ಲ ಸೇರಿ ನನ್ನಂತ ಬಡಪಾಯಿನ ದೂರ ಮಾಡ್ತಿದ್ದೀರಾ? ನಾನೇಂದ್ರಪ್ಪ ತಪ್ಪು ಮಾಡಿದ್ದೆ? ಅಲ್ಲಿ ನೋಡಿದ್ರೆ ಅಕ್ಕ ತಂಗಿರ ಮಧ್ಯೆ ಮಿಸ್ ಆಗ್ತೀನಿ, ಇಲ್ಲಿ ನಿಮ್ಮ ಮಧ್ಯೆನೂ ಮಿಸ್ ಆಗ್ಬೇಕಾ? ಇದು ವಸಿಷ್ಠ ಸಿಬ್ಲಿಂಗ್ಸ್ ಜಾಗ, ಇಲ್ಲಿ ನಿಮಗೆ ಪ್ಲೇಸ್ ಇಲ್ಲ. ಹಾಗೇನಿಲ್ಲ, ಸಾತಕ್ ಇಸ್ ಮೈ ಬಡಿ, ನನ್ನ ಬಿಸ್ನೆಸ್ ಅಡ್ವೈಸರ್ ಕೂಡ. ಖಂಡಿತವಾಗ್ಲೂ ಅವ್ರಿಗೆ ಜಾಗ ಇದೆ. ನಿಮ್ಮ ಅಣ್ಣ ನನಗೆ ನಿನ್ನೆ ಕೊಟ್ಟಿದ್ದಾರೆ ಅಂದಮೇಲೆ ನಿಮ್ಮ ಮಧ್ಯೆ ಜಾಗ ಕೊಡೋದೇನೆ ವೈಫಿ. ಅಮ್ಮಕ್ಕ ಎಲ್ಲಿದ್ಯಾ? ಮೊದಲು ಇದನ್ನೆಲ್ಲ ಬಚ್ಚಿಡ್ಬೇಕು. ಈ ತರ್ಲೆಗಳಿಗೆ ಗೊತ್ತಾಯ್ತು ಅಂದ್ರೆ ಪ್ರತಿ ಕ್ಷಣ ಕಾಲೆಳಿತಾರೆ. ಯಾರಿದ್ದಾರೆ ಯಾರಿಲ್ಲ ಅಂತಾನೂ ನೋಡಲ್ಲ. ಅಯ್ಯೋ, ನೀನ್ ಇಲ್ಲಿದ್ಯಾ? ನಾನು ಅವಾಗ್ಲಿಂದ ಕರಿತಿದ್ದೆ, ಕೇಳಿಸ್ಲಿದ್ದೇನೆ ನಿಂಗೆ? ಕೇಳಿಸಿದ್ರೆ ಸುಮ್ಮನೆ ಇರ್ತಿದ್ದೇನೆ. ಅಲ್ಲ, ಒಬ್ಳೆ ಕುತ್ಕೊಂಡು ಇಲ್ಲೇನ್ ಮಾಡ್ತಿದ್ಯಾ? ಅದ ನೆಲ ವರ್ಷಕ್ಕೆ ಎಲ್ಲೆಲ್ಲಿ ಧೂಳಿದೆ ಅಂತ ನೋಡ್ತಾ ಇದ್ದೆ. ಆ ನೆಲ ವರ್ಷ ಪ್ರೋಗ್ರಾಮ್ನ ಇಷ್ಟೆಲ್ಲ ಪ್ಲಾನ್ ಮಾಡ್ತೀಯಾ? ಏಯ್, ಅದು ಹಾಗೆ ಕಣೆ. ನೋಡು, ವಾತಾವರಣ ಸರಿ ಇಲ್ಲ. ಎಲ್ಲೇನ್ ಬರುತ್ತೆ, ಯಾವಾಗ ಏನಾಗುತ್ತೆ ಗೊತ್ತಾಗಲ್ಲ. ಧೂಳು ಕೊಳೆ ಎಲ್ಲಿದ್ರು ಬಿಡಬಾರ್ದು. ಅದಾಗಿಲ್ಲ ಅಂದ್ರೆ ಇದಾಗುತ್ತೆ. ಇದಾಯ್ತು ಅದು ಗ್ಯಾರಂಟಿ.
ಅದಾಗಿದ್ದಾಗದೆ ಇದು ಅದಾಗ್ಬಿಟ್ರೆ ಕತೆ ಮುಗೀತು. ಹೋಯ್ತು ಅನ್ನೋದೆ. ಅದಕ್ಕೆ ಅದು ಇದು ಯಾವುದು ಆಗ್ಬಾರ್ದು ಅಂತ ಕಾಳಜಿ. ನನಗೆ ಪ್ರೈವೇಟ್ ನಂಬರಲ್ಲಿ ಕಾಲ್ ಮಾಡ್ತಾರೆ. ಹಲೋ ಹಲೋ, ಓ ಅಮ್ಮ, ಹೇಗಿದ್ಯಾ ಮಗರಾಯ? ನೀವು ಮಾತಾಡಿದ್ರು ವಿಷಯ ಆಚೆ ಬರುತ್ತೆ. ನನಗೆ ನಿಮ್ಮ ಹತ್ರ ಮಾತಾಡೋಕೆ ಇಷ್ಟ ಇಲ್ಲ. ಪ್ರತಿ ಕ್ಷಣನೂ ಇಂಪಾರ್ಟೆಂಟ್ ಅಂತಾರೆ. ಅದನ್ನು ನಿಮ್ಮ ಹತ್ರ ಮಾತಾಡಿ ವೇಸ್ಟ್ ಮಾಡೋದಕ್ಕೆ ನಾನು ರೆಡಿ ಇಲ್ಲ. ಒಂದು ನಿಮಿಷ, ನಾವಾಡ್ತಿರೋ ಆಟದಲ್ಲಿ ನನ್ನ ಕೈ ಮುಂದೆ ಹೋಯ್ತು ಅಂತ ಉಡ್ಕೊಂಡು ಫೋನ್ ಕಟ್ ಮಾಡ್ತಾ ಇದೆಯಾ? ಯಾರ ಕಾಯಿ ಮೊದಲು ಮುಂದೆ ಹೋಯ್ತು ಅನ್ನೋದು ಮುಖ್ಯ ಅಲ್ಲ, ಯಾರ ಕಾಯಿ ಮನೆ ಸೇರ್ತು ಅನ್ನೋದಷ್ಟೇ ಇಂಪಾರ್ಟೆಂಟು. ಚಾಲೆಂಜ್ ಮಾಡಿ ಆಟ ಆಡೋರಿಗೆ ಆಟದ ರೂಲ್ಸ್ನು ನಾನೇ ಹೇಳ್ಕೊಡ್ಬೇಕು ಅಂದರೆ ಕಾಮಿಡಿ ಅನ್ಸುತ್ತೆ. ಬಿದ್ರು ಮೀಸೆ ಮಣ್ಣಾಗಿಲ್ಲ ಅನ್ನೋದು ಇದಕ್ಕೆ ಅನ್ಸುತ್ತೆ. ನಾನೇನು ಹೇಳಕ್ ಹೊರಟಿದ್ದೀನಿ ಅದನ್ನ ಹೇಳ್ಬಿಡ್ತೀನಿ. ನಿನಗಿವತ್ತು ಆಕ್ಸಿಡೆಂಟ್ ಆಯ್ತಲ್ಲ, ಅದು ಅಚಾನಕ್ ಆಗಿ ಆಗಿದ್ದ ಆಕ್ಸಿಡೆಂಟ್ ಅಲ್ಲ. ಅದ್ರ ಹಿಂದೆ ನಾನೇ ಇರೋದು. ಇನ್ನು ಮುಂದೆ ದೊಡ್ಡ ದೊಡ್ಡ ಶಾಕ್ಗಳೇ ಕಾದಿದೆ ನಿನಗೆ. ಶಾಕ್ ಆದರೆ ನಾನು ಸತ್ತಂಗೆ ಲೆಕ್ಕ. ನಾನು ಸೋಲೋದಕ್ಕೆ ಇಷ್ಟಪಡಲ್ಲ. ಯಾಕಂದರೆ ನಾನು ಸತ್ತು ದಿನನೇ ನಾನು ಸೋಲೋದು. ಇಷ್ಟು ಬೇಗ ಸಾಯೋ ಯೋಚನೆನೂ ನನಗಿಲ್ಲ. ಅಂದ್ರೆ ನೀನು ಇದನ್ನ ಎಕ್ಸ್ಪೆಕ್ಟ್ ಮಾಡಿದ್ಯಾ? ಅಷ್ಟು ಅರ್ಥ ಆಗಿಲ್ಲ ಅಂದರೆ ಅಷ್ಟು ದಿನ ನಿಮ್ಮ ಜೊತೆನೇ ಇದ್ದು ಏನು ಪ್ರಯೋಜನ ಹೇಳಿ? ನನಗೆ ಜಗತ್ತಿನಲ್ಲಿ ಯಾವ ಶತ್ರುನೂ ಇಲ್ಲ. ಅವನು ಯಾವಾಗ ಬಂದು ನನಗೆ ಗುದ್ದಿದ್ನೋ ಆವಾಗಲೇ ಗೊತ್ತಾಯ್ತು ಇದು ನಿಂದೇ ಕೆಲಸ ಅಂತ. ಪರವಾಗಿಲ್ವೇ, ಚುರುಕಾಗೇ ಇದೆಯಾ? ಇದು ನಿನಗೆ ಪಾಠ. ಈಗ್ಲಾದ್ರೂ ಬುದ್ಧಿ ಬಂದ್ರೆ ಅದು ನಿನಗೆ ಒಳ್ಳೇದು. ನನ್ನ ಮತ್ತೆ ವೇದಾಂತ್ ಮಧ್ಯ ಬರಬೇಡ. ನಿನ್ನ ಕೆಲ್ಸನ ನೀನ್ ನೋಡ್ಕೊಂಡಿದ್ರೆ ಅಟ್ಲೀಸ್ಟ್ ಜೀವನ ಆದ್ರೂ ಉಳಿಯುತ್ತೆ. ಏಯ್, ಈ ಸುಹಾಸಿನಿ ವಸಿಷ್ಠನ ಗೆಲ್ಲೋರು ಇನ್ನು ಹುಟ್ಟೇ ಇಲ್ಲ. ಇವನಿಗೆ ಕಲ್ಸೋ ಪಾಠನ ಕಲ್ಸಾಯ್ತು. ಇನ್ನು ಮುಂದೆ ಏನ್ ಮಾಡಬೇಕು ಅದಕ್ಕೆ ಸಿದ್ಧ ಆಗ್ಬೇಕು. ಹೇ ಪರಿ, ಮುಖ ಯಾಕೆ ತಪ್ಪಿದೆ? ನಿಮ್ಮ ಮನಸ್ಸು ನನಗೆ ಅರ್ಥ ಆಗುತ್ತಲ್ವಾ, ಅದಕ್ಕೆ. ಆದರೆ ಈ ಮಾತು ಯಾಕೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ನಾಳೆ ನೀವು ಕೆಲಸಕ್ಕೆ ಹೋಗೋದು ಕೊನೆಯ ದಿನ. ನಿಮ್ಮ ಮನಸ್ಸಲ್ಲಿ ಏನು ನಡೀತಿದೆ ಅಂತ ನನಗೆ ಗೊತ್ತಿಲ್ಲ, ಆದರೆ ಅದು ಬೇಜಾರಲ್ಲಿದೆ ಅಂತ ಮಾತ್ರ ಗೊತ್ತಾಗ್ತಿದೆ. ಅದಕ್ಕೆ ಯಾಕೆ ಚಿಂತೆ ಮಾಡಬೇಕು ಪರಿ? ಒಂದಲ್ಲ ಒಂದು ದಿವಸ ಎಲ್ರಿಗೂ ಈ ಸ್ಥಿತಿ ಬಂದೇ ಬರುತ್ತಲ್ವಾ? ಅದು ಹಾಗಲ್ಲ ರೀ. ಶ್ರದ್ಧೆ ನಿಯತ್ತು ಅಂತ ತುಂಬ ಕಷ್ಟಪಟ್ಟು ದುಡ್ದಿದ್ದೀರಾ. ನಾಡಿದಿಂದ ಕೆಲಸನೇ ಇಲ್ಲ ಅಂದರೆ ನಿಮಗೆಲ್ಲ ಖಾಲಿ ಖಾಲಿ ಅನಿಸ್ಬೋದು, ಅದಕ್ಕೆ ಹೇಳಿದೆ. ನನಗೂ ಅದೇ ಖುಷಿ ಇದೆ ಪರಿ. ಶ್ರದ್ಧೆ ಮತ್ತು ನಿಯತ್ತನ್ನು ಬಿಡುವಂಥ ಸಂದರ್ಭನ ಆ ದೇವರು ನನಗೆ ಒಂದೇ ಒಂದು ದಿವಸನೂ ಕೊಡಲಿಲ್ಲ. ಪ್ರಾಮಾಣಿಕವಾಗಿ ನನ್ನ ವೃತ್ತಿ ಜೀವನನ ನಾನು ಮುಗಿಸ್ತಾ ಇದ್ದೀನಿ ಅನ್ನೋ ಹೆಮ್ಮೆ ನನಗಿದೆ. ಇಷ್ಟು ದಿನ ಯಾವ ಶ್ರದ್ಧೆ ಮತ್ತು ನಿಯತ್ನಿಂದ ನಾನು ಕೆಲಸ ಮಾಡ್ತಾ ಇದ್ನೋ, ಇವತ್ತು ಮತ್ತು ನಾಳೆ ಕೂಡ ಅದೇ ಶ್ರದ್ಧೆ ಮತ್ತು ನಿಯತ್ನಿಂದ ಕೆಲಸ ಮಾಡ್ತೀನಿ. ಇಷ್ಟು ದಿನ ದುಡ್ದಿದ್ದಕ್ಕೆ ನಾಳೆ ಡಿಪೋದಲ್ಲಿ ಒಂದು ಸಣ್ಣ ಸಮಾರಂಭ ಇಟ್ಕೊಂಡಿದ್ದಾರೆ. ಎಲ್ರಿಗೂ ಧನ್ಯವಾದ ಹೇಳಿ ಬರ್ತೀನಿ. ನೀನು ಏನು ಚಿಂತೆ ಮಾಡಬೇಡ, ನಾನು ಏನು ಚಿಂತೆ ಮಾಡೋದಿಲ್ಲ. ನೀವು ನನಗೆ ಸಮಾಧಾನ ಮಾಡಿದಷ್ಟೇ ಸುಲಭದಲ್ಲಿ ನಿಮ್ಮ ಮನಸ್ಸಿಗೂ ಸಮಾಧಾನ ಹೇಳ್ಕೊಳ್ಳಿ. ನಾನೇನು ತುಂಬ ಚಿಂತೆ ಮಾಡ್ತಾ ಇಲ್ಲ ಪರಿ. ಬಂದಿದ್ದೆಲ್ಲದನ್ನು ಎದುರಿಸಲೇಬೇಕು. ಮಕ್ಕಳೆಲ್ಲ ತಿಂಗಳ ಕೊನೆಯಲ್ಲಿ ನಿಮ್ಮ ರಿಟೈರ್ಮೆಂಟು ಅಂತ ಅಂದ್ಕೊಂಡಿದ್ದಾರೆ. ಅದು ಒಳ್ಳೆಯದು, ಹಾಗೇ ಆಗಲಿ.
ಎಲ್ರಿಗೂ ಅವ್ರದ್ದೇ ಆದಂಥ ತಾಪತ್ರಗಳಿರ್ತವೆ. ವಿಷಯ ಗೊತ್ತಾದರೆ ಎಲ್ಲರೂ ಯೋಚನೆ ಮಾಡ್ತಾರೆ ಏನು ಮಾಡೋದು ಅಂತ. ನಾನೇ ನಾಳೆ ಅವ್ರಿಗೆಲ್ಲ ವಿಚಾರ ಹೇಳ್ತೀನಿ. ಅಲ್ಲಿವರೆಗೂ ನೀನು ಅವ್ರಿಗೆ ಏನು ಹೇಳೋದಕ್ಕೆ ಹೋಗ್ಬೇಡ, ಆಯಿತಾ? ಮೈ ಡಿಯರ್ ಪರಿ, ರೊಟ್ಟಿ ರೆಡಿನಾ? ಯಾಕೇನಾಯ್ತು? ಯಾಕಮ್ಮ? ಏನೂ ಆಗಿಲ್ಲ, ರೊಟ್ಟಿ ರೆಡಿ ಆಗಿಲ್ಲ ಅಷ್ಟೇ. ಹಾ, ನಿಜನಾ? ರೊಟ್ಟಿ ರೆಡಿ ಆಗಿಲ್ವಾ ಪರಿ? ರೊಟ್ಟಿ ರೆಡಿ ಮಾಡಿ ಇಟ್ಟಿದ್ದಾಳೆ, ನೀನು ಅದನ್ನು ತಗೊಂಡು ಡಬ್ಬಕ್ಕೆ ಹಾಕೊಂಡು ಹೋದ್ರೆ ಆಯ್ತು ಅಷ್ಟೇ. ಹಲೋ, ಹೇಳ್ಬೇಕಂತ? ಇಲ್ಲ, ನಾನು ಇವತ್ತು ಆಫೀಸಿಗೆ ಬರ್ತಿಲ್ಲ. ಅಷ್ಟೇ ರೀ ಬ್ಯಾಲೆನ್ಸ್ ಇರೋದು. ಮಿಕ್ಕಿದೆಲ್ಲ ನೀವು ರಹೇಜಾ ಕಂಪ್ನಿ ಅವ್ರ ಜೊತೆ ಫಾಲೋ ಅಪ್ ಮಾಡಿ. ಹೇಳಿದ್ನಲ್ಲ ಆಫೀಸಿಗೆ ಬರಲ್ಲ ಅಂತ. ಕೇಳಿದ್ದೇನೆ, ಎಷ್ಟೆಲ್ಲ ಕೇಳ್ತೀರಾ? ಸುಳ್ಳೆ ಪುಳ್ಳೆ, ಮನ್ಸಲ್ಲಿ ಇಷ್ಟೊಂದು ಪ್ರೀತಿ ಇಟ್ಕೊಂಡು ಮಾಟ್ಕಾಡ್ತೀಯಾ? ಎದ್ದು ಆದ್ರೆ ಮುದ್ದು ನೀನೆ. ಹಾರಿಕಾಂತ, ನನಗೊಂದು ಇಂಪಾರ್ಟೆಂಟ್ ಕೆಲಸ ಇದೆ. I'll call you later. ಅಮೂಲ್ಯ, ನಾನು ನನ್ನ ಜೀವಕ್ಕಿಂತ ಹೆಚ್ಚಾಗಿ ಅಮೂಲ್ಯನ ಪ್ರೀತಿಸ್ತಾ ಇದ್ದೇನೆ. ನಾನು ನನ್ನ ಜೀವಕ್ಕಿಂತ ಹೆಚ್ಚಾಗಿ ಅಮೂಲ್ಯನ ಪ್ರೀತಿಸ್ತಾ ಇದ್ದೇನೆ. ಮಾತಿಗೆ ನನ್ನ ಹತ್ರ ಯಾವತ್ತೂ ಶಾರ್ಟೇಜ್ ಅಂತಾನೆ ಆಗಿಲ್ಲ. ಆದ್ರೆ ನೀನ್ ಎದುರಿಗೆ ಬಂದ್ರೆ ಮಾತ್ರ ನಾನು ಸೈಲೆಂಟ್ ಆಗ್ಬಿಡ್ತೀನಿ. ಅದು ಈ ಲವ್ ಆದ್ಮೇಲೆ ಏನೋ ಒಂದು ಮಾತಾಡು ಪ್ಲೀಸ್. ನಿನ್ನ ಹತ್ರ ತುಂಬಾ ಅಂದ್ರೆ ತುಂಬಾನೇ ಮಾತಾಡಬೇಕು ಅನ್ಸತ್ತೆ. ಯಾವುದಕ್ಕೂ ಕೇರ್ ಮಾಡ್ತಿರೋ ನಾನು ನಿನ್ನ ಹತ್ರ ಮಾತಾಡೋದಕ್ಕೆ ಮಾತ್ರ ಮಾತೇ ಬರಲ್ಲ ನೋಡು. ಮಾತಾಡೋ ಹಾಗೆ ನೀನೇನಾದರೂ ಸ್ಟಾರ್ಟ್ ಮಾಡಬಾರ್ದಾ? ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ವೇದಾಂತ್, ನಿನ್ನ ಹತ್ರ ನಾನು ಏನೋ ಹೇಳಬೇಕು.
ಹೇಳು ಅಮೂಲ್ಯ. ಐ ಲವ್ ಯು ವೇದಾಂತ್, ಐ ಲವ್ ಯು ವೇದಾಂತ್, ಐ ಲವ್ ಯು ವೇದಾಂತ್.